ಇವತ್ತು ನಾನೊಂದು ಹಳೆಯ ಕಾಲದ ಅಡುಗೆ, ಸಾಂಪ್ರದಾಯಿಕ ಅಡುಗೆ ಮೊಗೆಕಾಯಿನ ಸುಟ್ಟು ಹುಳಿಯನ್ನು ಮಾಡ್ತಾ ಇದ್ದೇನೆ. ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ನಳಪಾಕ. ಮನೆಯಲ್ಲಿ ಹಿರಿಯರಿದ್ದರೆ ಅಥವಾ ಅಜ್ಜಿ ಅಂಥವರಿದ್ದರೆ ಅವರಿಗೆಲ್ಲ ಗೊತ್ತಿರುತ್ತೆ ಈ ಮೊಗೆಕಾಯಿಯಿಂದ ಮಾಡುವಂತಹ ಸುಟ್ಟು ಹುಳಿ. ನಾನಿಲ್ಲಿ ಒಂದು ಮೊಗೆಕಾಯಿಯನ್ನು ಅಥವಾ ಮಂಗಳೂರು ಸೌತೆಯನ್ನು ತಗೊಂಡಿದ್ದೇನೆ. ಇದನ್ನು ಕಟ್ ಮಾಡ್ಕೊಳ್ತೇನೆ. ಮಧ್ಯದಲ್ಲಿರುವಂತಹ ತಿರುಳನ್ನು ತೆಕ್ಕೊಳ್ಬೇಕು. ಈ ರೀತಿಯಾಗಿ ತಿರುಳಿರುತ್ತೆ, ಈ ತಿರುಳನ್ನು ತೆಕ್ಕೊಳ್ಬೇಕು. ತುಂಬ ಸುಲಭ ಮಾಡೋದು, ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ. ಈ ರೀತಿಯಾಗಿ ನಾವು ಮಾಮೂಲಿಯಾಗಿ ಮೊಗೆಕಾಯಿಯಿಂದ ಸಾಂಬಾರನ್ನು ಮಾಡ್ತೇವೆ. ಈ ರೀತಿಯಾಗಿ ಮಾಡಿದರೆ ಡಿಫ್ರೆಂಟ್ ಆಗಿರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇದರ ತಿರುಳು ಹಾಗೂ ಬೀಜವನ್ನೆಲ್ಲ ತಕ್ಕೊಂಡಿದ್ದೇನೆ. ಈಗ ಈ ರೀತಿಯಾಗಿ ಇದನ್ನು ಹೋಳುಗಳನ್ನಾಗಿ ಮಾಡ್ಕೊಳ್ತೇನೆ. ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಹೋಳುಗಳನ್ನು ಮಾಡಿಕೊಂಡು ಹೀಗೆ ಒಂದೆರಡು ಕಚ್ಚನ್ನು ಹಾಕ್ಕೊಳ್ಬೇಕು. ಅಂದರೆ ನಾವು ಇದನ್ನು ಸುಡಲಿಕ್ಕಿದೆ. ಎಣ್ಣೆಯೆಲ್ಲ ಹಾಕಿದಾಗ ಇದರ ಒಳಗೆ ಸೇರಿಕೊಂಡು ಹೋಳು ತುಂಬಾ ಟೇಸ್ಟ್ ಆಗುತ್ತೆ, ಹಾಗೆ ಬೇಗ ಬೇಯುತ್ತೆ ಕೂಡ. ಹಾಗಾಗಿ ಇದನ್ನು ಈ ರೀತಿಯಾಗಿ ಹೋಳುಗಳನ್ನು ಮಾಡಿಕೊಂಡು ಕಚ್ಚನ್ನು ಹಾಕ್ಕೊಳ್ಬೇಕು. ನಾನು ಇದೇ ರೀತಿಯಾಗಿ ಎಲ್ಲ ಹೋಳುಗಳನ್ನು ಮಾಡ್ಕೊಳ್ತೇನೆ. ಹೆಸರೇ ಹೇಳುವಂತೆ ಇದು ಸುಟ್ಟು ಹುಳಿ ಆಗಿರೋದ್ರಿಂದ ಇದನ್ನು ಸುಟ್ಕೊಳ್ಬೇಕು. ನಾನಿಲ್ಲಿ ಒಂದು ದೋಸೆ ತವವನ್ನು ಕಾಯೋಕೆ ಇಟ್ಕೊಂಡಿದ್ದೀನಿ. ಇದಕ್ಕೆ ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಳ್ತೇನೆ. ಕೊಬ್ಬರಿ ಎಣ್ಣೆನೇ ಚೆನ್ನಾಗಿರುತ್ತೆ. ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಳ್ತೇನೆ. ಹಾಗೆ ಈ ಹೆಚ್ಕೊಂಡಿರುವಂತಹ ಮೊಗೆಕಾಯಿ ಹೋಳುಗಳನ್ನು ಇದರಲ್ಲಿ ಇಟ್ಕೊಳ್ತೇನೆ. ಈ ರೀತಿಯಾಗಿ ಇದು ಎರಡೂ ಕಡೆಗೂ ಚೆನ್ನಾಗಿ ಸುಡಬೇಕು. ಮತ್ತು ಇದರ ಮೇಲಿನಿಂದ ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಳ್ತೇನೆ. ನಾವು ಈ ಕಚ್ಚನ್ನು ಮಾಡ್ಕೊಂಡಿದ್ವಲ್ಲ, ಇದರ ಒಳಗೆಲ್ಲ ಎಣ್ಣೆ ಸೇರಿಕೊಂಡು ತುಂಬ ಚೆನ್ನಾಗಿ ಪರಿಮಳ ಬರುತ್ತೆ. ಟೇಸ್ಟು ತುಂಬಾ ಚೆನ್ನಾಗಾಗತ್ತೆ. ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 5 ನಿಮಿಷ ಇದನ್ನು ಬೇಯಿಸ್ಕೊಳ್ಬೇಕು. ಇದನ್ನು ಮಧ್ಯೆ ಮಧ್ಯೆ ಹೀಗೆ ತಿರುವಿ ಹಾಕ್ಕೊಳ್ಬೇಕು. ಒಂದು ಕಡೆ ಸುಟ್ಟಿರುತ್ತೆ ನೋಡಿ, ಚೆನ್ನಾಗಿ ಸುಡ್ತಾ ಇದೆ. ಇದನ್ನು ತಿರುವಿ ಹಾಕ್ಕೊಳ್ಬೇಕು. ಅಂದರೆ ಎರಡೂ ಕಡೆಗೂ ಸ್ವಲ್ಪ ಇದು ಸುಟ್ಕೊಳ್ಬೇಕು. ಇಡೀ ಮನೆ ತುಂಬ ಘಮ ಅಂತ ಇದೆ. ಮೊಗೆಕಾಯಿ ಸುಟ್ಟಿರೋ ಪರಿಮಳ. ತುಂಬ ಏನು ಸುಡಬೇಕಂತಿಲ್ಲ, ಸ್ವಲ್ಪ ಸುಟ್ಕೊಂಡ್ರೆ ಸಾಕು. ಮತ್ತು ಇದನ್ನು ಬೇಯಿಸ್ಕೊಳ್ಳಿಕ್ಕಿದೆ ನೀರಿನಲ್ಲಿ. ಹಾಗಾಗಿ ಇದನ್ನು ಒಮ್ಮೆ ತಿರುವಿ ಹಾಕ್ಕೊಳ್ಬೇಕು. ನೋಡಿ, ಈಗ ಇದು ಚೆನ್ನಾಗಿ ಸುಟ್ಟಿದೆ. ಸಿಪ್ಪೆ ಎಲ್ಲ ಸ್ವಲ್ಪ ಕಪ್ಪಾಗಿದೆ. ಇಷ್ಟ ಆದರೆ ಸಾಕು. ಈಗ ಇದನ್ನು ಒಂದು ತಟ್ಟೆಗೆ ಎತ್ತಿಟ್ಕೊಳ್ತೇನೆ. ತುಂಬ ಚೆನ್ನಾಗಿ ಪರಿಮಳ ಬರ್ತಾ ಇದೆ. ಘಮ ಘಮ ಅಂತ ಇದೆ. ಕೊಬ್ಬರಿ ಎಣ್ಣೆಯಲ್ಲಿ ಈ ಮೊಗೆಕಾಯಿ ಬೆಂದಿರೋದ್ರಿಂದ ಪರಿಮಳ ಅಂತೂ ಸಖತ್ತಾಗಿದೆ. ಹಾಗೆ ಒಂದು ಪಾತ್ರೆಯಲ್ಲಿ ನೀರನ್ನು ಕುದಿಲಿಕ್ಕೆ ಇಟ್ಕೊಂಡಿದ್ದೀನಿ. ಆಲ್ರೆಡಿ ನೀರು ಕುದ್ದಿದೆ. ಈಗ ಈ ಕುದಿತಿರುವಂತಹ ನೀರಿಗೆ ಈ ಹೋಳುಗಳನ್ನು ಹಾಕ್ಕೊಳ್ತೇನೆ. ಈ ಹೋಳುಗಳು ತಣ್ಣಗಾಗಬಾರ್ದು. ಬಿಸಿ ಬಿಸಿ ಇರುವಾಗಲೇ ನಾವು ದೋಸೆ ಕಾವಲಿಯಿಂದ ತೆಗೆದ ತಕ್ಷಣ ಇದನ್ನು ನೀರಿನಲ್ಲಿ ಹಾಕ್ಕೊಂಡು ಬಿಡಬೇಕು. ಈ ಹೋಳುಗಳು ಪೂರ್ತಿ ಬೆಂದಿರೋದಿಲ್ಲ. ನೀರಿನಲ್ಲಿ ಹಾಕಿ ಮತ್ತೆ ಬೇಯಿಸ್ಕೊಳ್ಬೇಕು ಇದನ್ನು. ಈ ಹೋಳುಗಳು ತಣ್ಣಗಾಗ್ಬಿಟ್ರೆ ಮತ್ತೆ ಬೇಯೋದಿಲ್ಲ. ಹಾಗಾಗಿ ಇದನ್ನು ಬಿಸಿ ಬಿಸಿ ನೀರಿಗೆ ತಕ್ಷಣ ತೆಗೆದು ಹಾಕ್ಕೊಂಡು ಬಿಡಬೇಕು. ಈಗ ಇದು ಚೆನ್ನಾಗಿ ಬೇಯಬೇಕು. ಕುದಿತಿರುವಾಗ ಒಂದು 1/4 ಟೀ ಸ್ಪೂನ್ನಷ್ಟು ಅರಿಶಿಣವನ್ನು ಹಾಕ್ಕೊಳ್ತೇನೆ. ಹಾಗೆ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕ್ಕೊಳ್ತೇನೆ. ಹಾಗೆ 2 ಟೀ ಸ್ಪೂನ್ನಷ್ಟು ಬೆಲ್ಲವನ್ನು ಹಾಕ್ಕೊಳ್ತೇನೆ. ಈ ಸಾಂಬಾರು ಸ್ವಲ್ಪ ಸಿಹಿ ಸಿಹಿಯಾಗಿರಬೇಕು, ಚೆನ್ನಾಗಿರುತ್ತೆ. ಸಿಹಿ ಬೇಡ ನಮಗೆ ಅನ್ನೋರು ಬೆಲ್ಲವನ್ನು ಕಡಿಮೆ ಹಾಕ್ಕೊಳ್ಳಿ. ಈ ಹೋಳುಗಳು ಉಪ್ಪು ಹಾಗೂ ಬೆಲ್ಲವನ್ನೆಲ್ಲ ಹೀರ್ಕೊಂಡು ಚೆನ್ನಾಗಿ ಬೇಯಬೇಕು. ಹೀರ್ಕೊಳ್ಳುತ್ತೆ ಅದು ಹೋಳು, ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಬೇಳೆ ಬೇಡ ಇದಕ್ಕೆ. ಈಗ ಇದಕ್ಕೊಂದು ಮಸಾಲೆಯನ್ನು ರೆಡಿ ಮಾಡ್ಕೊಳ್ಬೇಕು. ಒಂದು ತವವನ್ನು ಕಾಯೋಕೆ ಇಟ್ಕೊಂಡಿದ್ದೇನೆ. ಇದಕ್ಕೆ ಒಂದು 2 ರಿಂದ 3 ಟೇಬಲ್ ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಳ್ತೇನೆ. ಹಾಗೆ ಒಂದು ಚಿಟಿಕೆ ಇಂಗನ್ನು ಹಾಕ್ಕೊಳ್ತೇನೆ. ಒಂದು 8 ರಿಂದ 10 ಮೆಂತೆ ಕಾಳನ್ನು ಹಾಕ್ಕೊಳ್ತೇನೆ. ಜಾಸ್ತಿ ಹಾಕ್ಕೊಳ್ಬೇಡಿ, ಕಹಿ ಬಂದುಬಿಡುತ್ತೆ. ಪರಿಮಳಕ್ಕೋಸ್ಕರ ಅಷ್ಟೇ. ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಕಡಲೆಬೇಳೆ, ಒಂದು ಅರ್ಧ ಟೀ ಸ್ಪೂನಷ್ಟು ಉದ್ದಿನ ಬೇಳೆಯನ್ನು ಹಾಕ್ಕೊಳ್ತೇನೆ.
ಈಗ ಇದನ್ನು ಸ್ವಲ್ಪ ಹುರ್ಕೊಳ್ಬೇಕು. ಉದ್ದಿನಬೇಳೆ ಹಾಗೂ ಕಡಲೆಬೇಳೆ ಸ್ವಲ್ಪ ಹುರಿದಾದ್ಮೇಲೆ 1 ಟೀ ಸ್ಪೂನಷ್ಟು ಕೊತ್ತಂಬರಿ ಬೀಜವನ್ನು ಹಾಕೋತೇನೆ. ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆಯನ್ನು ಹಾಕೋತೇನೆ. ನಾನಿಲ್ಲಿ ಸ್ವಲ್ಪನೇ ಸಾಂಬಾರು ಮಾಡ್ತಿರೋದ್ರಿಂದ ನನಗೆ ಇಷ್ಟು ಸಾಕಾಗತ್ತೆ. ನೀವೇನಾದರೂ ಜಾಸ್ತಿ ಮಾಡ್ತೀರಾ ಅಂತಂದರೆ ಈ ಮಸಾಲೆಗಳನ್ನೆಲ್ಲ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕು. ಹಾಗೆ ಖಾರಕ್ಕೆ ಬೇಕಾಗುವಷ್ಟು ಕೆಂಪು ಮೆಣಸಿನಕಾಯಿಯನ್ನು ಹಾಕ್ಕೊಳ್ತೇನೆ. ಸ್ವಲ್ಪ ಸಿಹಿನೂ ಹಾಕಿರೋದ್ರಿಂದ ಸ್ವಲ್ಪ ಖಾರನೂ ಜಾಸ್ತಿ ಬೇಕು. ಸಿಹಿ ಸಿಹಿಯಾಗಿ ಖಾರವಾಗಿ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಸಾಂಬಾರು. ಈಗ ಇದು ಚೆನ್ನಾಗಿ ಹುರ್ಕೊಳ್ಬೇಕು. ತುಂಬ ಚೆನ್ನಾಗಿ ಪರಿಮಳ ಬರ್ತಾ ಇದೆ ಹುರಿತಾ ಇರುವಾಗ. ಮಾಮೂಲಿಯಾಗಿ ನಾವು ಸಾಂಬಾರನ್ನು ಮಾಡ್ತೇವೆ ಅಥವಾ ಹುಳಿ ಅಂತ ಹೇಳ್ತೇವೆ. ಈ ರೀತಿಯಾಗಿ ಡಿಫ್ರೆಂಟಾಗಿ ಮಾಡಿದರೆ ಟೇಸ್ಟ್ ಕೂಡ ಡಿಫ್ರೆಂಟ್ ಆಗಿರುತ್ತೆ. ಈಗ ಇದು ಚೆನ್ನಾಗಿ ಹುರಿದಿದೆ. ಹುರಿದ ನಂತರ ಇದಕ್ಕೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಬಿಳಿ ಎಳ್ಳು. 1-2 ಚಮಚ ಬಿಳಿ ಎಳ್ಳನ್ನು ಹಾಕ್ಕೊಳ್ತೇನೆ. ಬಿಳಿ ಎಳ್ಳನ್ನು ಮೊದಲೇ ಹಾಕ್ಕೊಳ್ಬಾರ್ದು, ಯಾಕಂದರೆ ಸಿದೋಗ್ಬಿಡುತ್ತೆ. ಹಾಗಾಗಿ ಕೊನೆಯಲ್ಲಿ ಬಿಳಿ ಎಳ್ಳನ್ನು ಹಾಕ್ಕೊಂಡು ಅದು ಬಿಸಿಗೆ ಸಾಕಾಗತ್ತೆ, ಅದು ಹುರ್ಕೊಂಡು ಬಿಡುತ್ತೆ. ಹಾಗೆ ಸ್ವಲ್ಪ ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಳ್ತೇನೆ. ಇಲ್ಲಿ ತೆಂಗಿನಕಾಯಿ ತುರಿ ಸ್ವಲ್ಪ ಜಾಸ್ತಿ ಬೇಕು, ಯಾಕೆಂದರೆ ಇದಕ್ಕೆ ಬೇಳೆ ಏನನ್ನು ಬಳಸ್ತಾ ಇಲ್ಲ. ಹಾಗಾಗಿ ತೆಂಗಿನಕಾಯಿ ತುರಿ ಸ್ವಲ್ಪ ಜಾಸ್ತಿ ಬೇಕು. ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಂಡು ಮತ್ತೆ 1 ನಿಮಿಷದಷ್ಟು ಹುರ್ಕೊಳ್ಬೇಕು. ಸ್ವಲ್ಪ ಅದರಲ್ಲಿ ಇರುವಂತಹ ನೀರಿನ ಅಂಶ ಡ್ರೈ ಆಗಬೇಕು. ತೆಂಗಿನಕಾಯಿ ಹುರಿಯೋದ್ರಿಂದ ಒಂದು ಬೇರೆ ರೀತಿದೇ ಫ್ಲೇವರ್ ಕೊಡುತ್ತೆ. ನೋಡಿ, ಈ ಮಸಾಲೆ ಎಲ್ಲ ಹುರ್ಕೊಂಡಿದ್ದಾಯಿತು. ಈಗ ಚೆನ್ನಾಗಿ ಹುರಿದಿದೆ. ಈಗ ಸ್ಟವನ್ನು ಆಫ್ ಮಾಡ್ತಾ ಇದ್ದೇನೆ. ಹಾಗೆ ಇದಕ್ಕೆ ಖಾರವನ್ನು ನೋಡಿಕೊಂಡು ಹುಳಿಯನ್ನು ಎಷ್ಟು ಬೇಕು ಅಂತ ನೋಡಿಕೊಂಡು ಹಾಕ್ಕೊಳ್ಬೇಕು. ನಾನಿಲ್ಲಿ ಒಂದು ಲಿಂಬೆ ಗಾತ್ರದ ಹುಣಸೆ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಮಂಗಳೂರು ಸೌತೆಕಾಯಿ ಸ್ವಲ್ಪ ಹುಳಿ ಅಂಶ ಇರುತ್ತೆ, ಹಾಗಾಗಿ ಜಾಸ್ತಿ ಹುಳಿ ಬೇಕಾಗಲ್ಲ. ಇದು ಆರಿದ ಮೇಲೆ ಇದನ್ನು ನುಣ್ಣಗೆ ರುಬ್ಕೊಳ್ಬೇಕು. ಮಸಾಲೆ ಕೂಡ ತಣ್ಣಗಾಗಿದೆ. ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೇನೆ. ಈಗ ಬೇಕಾಗುವಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಳ್ತೇನೆ. ನೋಡಿ, ಇಲ್ಲಿ ಹೋಳುಗಳು ಸಹ ಚೆನ್ನಾಗಿ ಬೆಂದಿದೆ. ಈಗ ರುಬ್ಬಿಟ್ಕೊಂಡಿರುವಂತಹ ಮಸಾಲೆಯನ್ನು ಇದಕ್ಕೆ ಸೇರಿಸ್ಕೊಳ್ತೇನೆ. ಹಾಗೆ ಬೇಕಾಗುವಷ್ಟು ನೀರನ್ನು ಸೇರಿಸ್ಕೊಳ್ತೇನೆ. ಇದು ತುಂಬ ಗಟ್ಟಿನೂ ಇರಬಾರ್ದು, ತುಂಬ ತೆಳುವಾಗೂ ಇರಬಾರ್ದು. ಈ ಹದದಲ್ಲಿ ಇದ್ದರೆ ಸಾಕು. ಇದು ಕುದೀತಾ ಹೋದಾಗೆ ಇನ್ನೂ ಸ್ವಲ್ಪ ದಪ್ಪ ಆಗುತ್ತೆ, ಯಾಕಂದರೆ ನಾವು ಇದಕ್ಕೆ ಕಡಲೆಬೇಳೆ ಹಾಗೂ ಉದ್ದಿನಬೇಳೆಯನ್ನೆಲ್ಲ ಹಾಕಿರ್ತೇವೆ. ಹಾಗಾಗಿ ಇದು ಇನ್ನೂ ಸ್ವಲ್ಪ ದಪ್ಪ ಆಗುತ್ತೆ. ಇದು ಚೆನ್ನಾಗಿ ಕುದಿಬೇಕು. ನೋಡಿ, ಚೆನ್ನಾಗಿ ಕುದೀತಾ ಇದೆ. ಉಪ್ಪು, ಹುಳಿ, ಖಾರ ಇದರ ಜೊತೆಗೆ ಮೊಗೆಕಾಯಿಯನ್ನು ಸುಟ್ಟಿರೋದ್ರಿಂದ ಅದರದ್ದೇ ಆದಂತಹ ಒಂದು ಫ್ಲೇವರನ್ನು ಕೊಡುತ್ತೆ. ಎಲ್ಲ ಸೇರಿ ತುಂಬಾ ಟೇಸ್ಟಿಯಾಗಿರುವಂತಹ ಮೊಗೆಕಾಯಿನ ಸುಟ್ಟು ಹುಳಿ ರೆಡಿ ಆಯಿತು. ಈಗ ಕೊನೆಯದಲ್ಲಿ ಇದಕ್ಕೊಂದು ಒಗ್ಗರಣೆಯನ್ನು ಮಾಡಿಕೊಳ್ಬೇಕು. ಒಗ್ಗರಣೆಗೆ 1-2 ಟೇಬಲ್ ಸ್ಪೂನಷ್ಟು ತೆಂಗಿನ ಎಣ್ಣೆಯನ್ನು ಹಾಕ್ಕೊಂಡಿದ್ದೇನೆ. ಹಾಗೆ ಉದ್ದಿನಬೇಳೆಯನ್ನು ಹಾಕ್ಕೊಳ್ತೇನೆ. ಒಗ್ಗರಣೆಗೆ ಕೆಂಪು ಮೆಣಸಿನಕಾಯಿ, ಉದ್ದಿನಬೇಳೆ, ಸಾಸಿವೆ ಹಾಗೂ ಕರಿಬೇವಿನನ್ನು ಹಾಕ್ಕೊಂಡಿದ್ದೇನೆ. ಒಗ್ಗರಣೆ ಸಹ ರೆಡಿ ಆಯಿತು. ಈ ಒಗ್ಗರಣೆಯನ್ನು ಸಾಂಬಾರಿಗೆ ಸೇರಿಸ್ಕೊಳ್ತೀನಿ. ಮನೆಯಲ್ಲಿ ಅಜ್ಜಿಯನ್ನು, ಅಮ್ಮನನ್ನು, ನಮ್ಮ ಹಿರಿಯರನ್ನು ನೆನಪು ಮಾಡುವಂತಹ ಒಂದು ಸಾಂಪ್ರದಾಯಿಕ ಅಡುಗೆ ಮೊಗೆಕಾಯಿನ ಸುಟ್ಟು ಹುಳಿ ರೆಡಿ ಆಯಿತು. ಬಿಸಿ ಬಿಸಿ ಅನ್ನದೊಂದಿಗೆ 1 ಸ್ಪೂನ್ ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಂಡು ಊಟ ಮಾಡ್ತಿದ್ರೆ ಊಟ ಅಂತೂ ಬೊಂಬಾಟಾಗಿರುತ್ತೆ. ಇವತ್ತಿನ ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಇನ್ನಷ್ಟು ಒಳ್ಳೊಳ್ಳೆ ವಿಡಿಯೋದೊಂದಿಗೆ ಮತ್ತೆ ಬರ್ತೇನೆ. ಅಲ್ಲಿ ತನಕ ಬಾಯ್ ಬಾಯ್.